ರಾತ್ರಿಯಾದರೆ ಪುಂಡ ಪೋಖರಿಗಳ ಕಾಟ, ಅನುಚಿತ ವರ್ತನೆಯಿಂದ ಬೇಸತ್ತ ಪ್ರವಾಸಿಗರು, ಭದ್ರತೆ ಇಲ್ಲದ ಖಾಸಗಿ ಬಸ್ ನಿಲ್ದಾಣ. ಜಗತ್ತಿಗೆ ಸಂವಿಧಾನವನ್ನು ಕೊಟ್ಟು ಸಮ ಸಮಾಜ ನಿರ್ಮಾಣ, ಅವರ ಹಾದಿಯಲ್ಲೇ ನಾವು ನಡೆಯಬೇಕು. ರವಿ ಡಿ ಚನ್ನಣ್ಣನವರ್. 10 ವರ್ಷಗಳಿಂದ ಸಮುದಾಯಕ್ಕೆ ಕಮಿಟಿ ಇರಲಿಲ್ಲ, ಸಮುದಾಯಕ್ಕೆ ಜೀವ ತುಂಬಲು ಮುಂದಾದ ಮುಖಂಡರು, ವಾಲ್ಮೀಕಿ ಸಂಘದ ಬಲವರ್ಧನೆಗೆ ಸಕಲ ಸಿದ್ಧತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿ ನಿರ್ಮಾಣ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ರಿಂದ ಅನಾವರಣ, ನಟನ ಮಾತಿಗೆ ಫಿದಾ ಆದ ಅಭಿಮಾನಿಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಅದೊಂದು ಖಾಸಗಿ ಬಸ್ ನಿಲ್ದಾಣದ ಬಳಿ ಪುಂಡ ಪೋಖ್ರಿಗಳಿಂದ ಮಹಿಳಾ ಪ್ರವಾಸಿಗರ ಮೇಲೆ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಇದರಿಂದ ಅಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ನಾವು ಆ ಕಡೆಯಿಂದ ಬರ್ತಾ ಇದ್ವಿ, ಒಂದು ಹೆಣ್ಮಗುಗೆ ಎತ್ಕೊಂಡು ಮೇಲೆ ಹೊರಟೋದ್ರು. ನಾವು ಹೋದ್ರೆ ಚಾಕು ಅದು ಇದು ತೋರಿದ್ರು, ನಾವು ಓಡಿ ಬಂದ್ಬಿಟ್ವಿ. ಬೆಂಗಳೂರಿಗೆ ಹತ್ತಿರವಾಗಿರುವ ಚಿಕ್ಕಬಳ್ಳಾಪುರದ ಪ್ರವಾಸಿ ತಾಣಗಳಿಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಎಂಜಾಯ್ ಮಾಡಿ ಹೋಗ್ತಾರೆ. ಅದೇ ರೀತಿ ಹೆಸರು ಊರು ಗೊತ್ತಿಲ್ಲದ ಮಹಿಳೆಯೊಬ್ಬಳು ಚಿಕ್ಕಬಳ್ಳಾಪುರ ಖಾಸಗಿ ಬಸ್ ನಿಲ್ದಾಣಕ್ಕೆ ಬಂದಿದ್ದು, ಮಧ್ಯರಾತ್ರಿ ಬಸ್ ಸಿಗದೆ ಏಕಾಂಗಿಯಾಗಿ ಬಸ್ ನಿಲ್ದಾಣದ ಬಳಿ ಉಳಿದುಕೊಂಡಿದ್ದಾಳೆ. ಆದರೆ ಒಂಟಿಯಾಗಿ ಕಾಣಿಸಿಕೊಂಡ ಈ ಮಹಿಳೆಯನ್ನ ಪಾನಮತ್ತರಾದ ನಶೆಯಲ್ಲಿದ್ದ ಪುಡಾರಿಗಳಿಬ್ಬರು ಮಹಿಳೆಯನ್ನ ಖಾಸಗಿ ಬಸ್ ನಿಲ್ದಾಣದ ಮೊದಲನೇ ಮಹಡಿಗೆ ಎಳೆದೊಯ್ದು ಅತ್ಯಾಚಾರಕ್ಕೆ ಯತ್ನಿಸ್ತಾ ಇದ್ರಂತೆ. ಮಹಿಳೆ ಈ ವೇಳೆ ಜೋರಾಗಿ ಕಿರಿಚಾಡಿದ್ದಾಳೆ. ಈ ಸದ್ದನ್ನ ಅಲ್ಲಿದ್ದ ಹೂವಿನ ವ್ಯಾಪಾರಿ ಬಾಬು ಅನ್ನೋರು ಕೇಳಿಸಿಕೊಂಡು ಮಹಿಳೆಯನ್ನ ಕಾಪಾಡೋಕೆ ಅಂತ ಪ್ರಯತ್ನ ಮಾಡಿದ್ದಾರೆ. ಆದರೆ ಆ ಪುಂಡ ಪೋಖರಿಗಳು ಚಾಕು ತೋರಿಸಿ ಎದುರಿಸಿ ಕಳಿಸಿದ್ದಾರೆ. ಇದರಿಂದ ಭಯಭೀತಗೊಂಡ ಬಾಬು ಅಲ್ಲಿಂದ ವಾಪಸ್ ಬಂದ್ಬಿಟ್ಟಿದ್ದಾರೆ. ಘಟನೆ ಮಾತ್ರ ತಡವಾಗಿ ಬೆಳಕಿಗೆ ಬಂದಿದೆ. ಆದರೆ ಆ ಮಹಿಳೆಗೆ ಏನಾಯಿತು ಎಂಬುದು ಯಾರಿಗೂ ಗೊತ್ತಿಲ್ಲ. ಈ ದೃಶ್ಯಗಳನ್ನ ಕಣ್ಣಾರೆ ಕಂಡ ಬಾಬು ಮಾತ್ರ ಇನ್ನೂ ಸಹ ಆ ಭಯದಲ್ಲೇ ಇದ್ದಾರೆ. ನಾವು ಆ ಕಡೆಯಿಂದ ಬರ್ತಾ ಇದ್ವಿ, ಒಂದು ಹೆಣ್ಮಗುಗೆ ಎತ್ಕೊಂಡು ಮೇಲೆ ಹೊರಟೋದ್ರು. ನಾವು ಹೋದ್ರೆ ಚಾಕು ಅದು ಇದು ತೋರಿದ್ರು, ನಾವು ಓಡಿ ಬಂದ್ಬಿಟ್ವಿ. ಈ ನಮ್ಮ ಫ್ರೆಂಡ್ ಬಂದು ಪಾಪ ಯಾರೋ ನೋಡಿ ಕಿರ್ಚ್ಕೊಂತವ್ರೆ ಅಂದರು. ಅದಕ್ಕೆ ನಾವು ಹೋಗಿದ್ವಿ, ಯಾರು ಅಂತ ಎಲ್ಲ ಗಾಂಜಾ ಹೊಡೆದವ್ರು ಅವರು. ಇನ್ನು ನಾವು ದಿಗಿಲು ಬಿದ್ದು ಓಡಿ ಬಂದ್ಬಿಟ್ವಿ. ಅದೇ ಸುಮಾರು ಈ ಪ್ರತಿದಿನ ನಡೀತಾನೆ ಇರ್ತದೆ ಇಲ್ಲಿ. ನಾವು ದಿಗಿಲು ಬಿದ್ದು ಹೋಗಲ್ಲ, ನಾವಿಲ್ಲೇ ಆಚೆ ಮಲಗೋದು. ಏನು ಮಾಡ್ತೀವಿ ಹೇಳಿ ಹೇಳಿ ಎಲ್ಲರಿಗೂ ಯಾರೂ ಮಾತಾಡಲ್ಲ. ನಾನು ಬೇರೆಯವ್ರು ಹೋದರೆ ಚಾಕು ಬಿಲೇಡ್ ತೋರಿಸ್ತಾರೆ, ಅವ್ರು ಗಾಂಜಾ ಹೊಡೆದಿರ್ತಾರೆ. ನಮ್ಗೆ ಯಾಕೆ ಅಂದ್ಬಿಟ್ಟು ನಾವು ಬಂದುಬಿಡ್ತೀವಿ. 12:15 ರಾತ್ರಿ. ಅಲ್ಲಿ ಕೇಳೋರಿಲ್ಲ, ಈ ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಾ ಇರ್ತಾರೆ. ಈ ಕೆಲಸಗಳು ನಡೀತಾನೆ ಇರ್ತವೆ. ಇಲ್ಲ, ಅವ್ರು ಬ್ಲಾಕ್ ಆಗಿದ್ದರು. ಇನ್ನೂ ಒಂದು 28 ವರ್ಷ. ಇಲ್ಲ, ಬೇರೆಯವ್ರು ಯಾರೋ ಬಸ್ ತಪ್ಪಿ ಅಲ್ಲಿ ಕುತ್ಕೊಂಡಿದ್ರೆ ಆ ಥರ ಮಾಡೋರು. ಏನು ಮಾಡ ಇಬ್ಬರು ಹೇಳ್ಕೊಂಡು ಹೋಗ್ತಾ ಇದ್ರು. ನಾವು ಹೋಗಿದ್ದಕ್ಕೆ ನಮ್ಗೆ ಇವ್ರನ್ನು ಅಂದರು. ನಾವು ಓಡಿ ಬಂದುಬಿಟ್ವಿ ಸರ್, ನಮ್ಗೆ ಯಾಕೆ ಅಂದ್ಬಿಟ್ಟು. ಲೋಕಲ್ ಅವರೇ ಅವರು. ಲೋಕಲ್ ಅವರೇ, ಇನ್ನೇನು ಬೇರೆಯವರಿಲ್ಲ. ಪ್ರೈವೇಟ್ ಬಸ್ ಸ್ಟ್ಯಾಂಡು ಆ ಕಡೆ ಮೇಲ್ಗಡೆ. ನಾವು ಕೆಳಗಡೆ ಈ ಕಡೆ ಬರ್ತಾಯಿದ್ವಿ ಊಟ ಮಾಡಿಕೊಂಡು. ಆ ಥರ ಮಾಡ್ತಾಯಿದ್ರು. ಏನು ಇಲ್ಲ ಸರ್, ಪೊಲೀಸವ್ರು ಯಾರೂ ಇಲ್ಲ. ಅಂದಹಾಗೆ ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ಖಾಸಗಿ ಬಸ್ ನಿಲ್ದಾಣದ ಪಕ್ಕದಲ್ಲೇ ಪೊಲೀಸ್ ಠಾಣೆ ಇದ್ದು, ಪುಂಡ ಪೋಖ್ರಿಗಳು ಅನೈತಿಕ ಚಟುವಟಿಕೆಗಳ ತಾಣವನ್ನಾಗಿ ಈ ಬಸ್ ಸ್ಟ್ಯಾಂಡ್ ಅನ್ನ ಮಾಡಿಕೊಂಡಿರೋದು ವಿಪರ್ಯಾಸವೇ ಸರಿ. ಈ ಖಾಸಗಿ ಬಸ್ ನಿಲ್ದಾಣದಲ್ಲಿ ರಾತ್ರಿಯಾದರೆ ಸಾಕು ಕಂಠಪೂರ್ತಿ ಮದ್ಯ ಸೇವಿಸಿ ಅವರಿವರು ಪುಂಡಾಟ ಮೆರಿತಾನೆ ಇರ್ತಾರೆ. ಇದರಿಂದ ಬಸ್ ನಿಲ್ದಾಣದಲ್ಲಿ ಸುರಕ್ಷತೆ ಇಲ್ಲದಂತಾಗಿದೆ. ಅದರಲ್ಲೂ ನಗರಸಭೆಯಿಂದ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳು ಮೂಲೆಗೆ ಬಿದ್ದಿದ್ದು, ರಾತ್ರಿ ವೇಳೆ ಓಡಾಡುವ ಮಹಿಳೆಯರಿಗಂತೂ ರಕ್ಷಣೆ ಇಲ್ಲದಂತಾಗಿದೆ. ಖಾಸಗಿ ಬಸ್ ನಿಲ್ದಾಣವನ್ನು ಪುಂಡಪೋಖರಿಗಳು ಅನೈತಿಕ ಚಟುವಟಿಕೆಗಳ ಅಡ್ಡೆಯನ್ನಾಗಿಸಿಕೊಂಡಿರುವುದಕ್ಕೆ ಸ್ಥಳೀಯ ವ್ಯಾಪಾರಸ್ಥರು ಟೀಕೆಯನ್ನು ವ್ಯಕ್ತಪಡಿಸಿ ಪೊಲೀಸರ ಸಹಾಯ ಮತ್ತು ರಕ್ಷಣೆಯನ್ನು ಕೋರಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಅಸ್ಲಂ ಪಾಷಾ, ಬೀದಿ ಬದಿ ವ್ಯಾಪಾರ ಅಧ್ಯಕ್ಷರು. ಸಿವಿಲ್ ಬಸ್ ನಿಲ್ದಾಣದಲ್ಲಿ ಕೆಲವು ವ್ಯಕ್ತಿಗಳು, ಕಿಡಿಗೇಡಿಗಳು ನಮ್ಮ ಒಂದು ಹಳೆಯ ಸಿವಿಲ್ ಬಸ್ ಮೇಲೆ ಕುಡಿಯೋದು, ಅವೆಲ್ಲ ಗುಟ್ಕಾಗಳು ಮತ್ತು ವೇಶ್ಯಾವೇಟಿಕೆ
ಹುಡುಗಿರನ್ನ ಕರ್ಕೊಂಬರೋದು ರಾತ್ರಿ ಹೊತ್ತು ಕುಡಿಯೋದು ಮಾಡೋದು ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ವ್ಯಾಪಾರಸ್ಥರಿಗೆ ರಾತ್ರಿ ಹೊತ್ತು ನೈಟು ವ್ಯಾಪಾರ ಮಾಡೋಕ್ಕೆ ಇಲ್ಲಿ ಒಂದು ಅನುಕೂಲ ಆಗಿದೆ ಮೊದಲಿಂದ. ಈ ಅನುಕೂಲಕ್ಕೆ ಇಲ್ಲಿ ಯಾರಾನ ಬಂದರೆ ಬೇರೆ ಊರವರು ಲೇಡೀಸ್ ಆಗಲಿ ಯಾರಾನ ಬಂದರೆ ಅವ್ರಿಗೆ ಕಿರುಕುಳ ಕೊಡೋದು, ಮೇಲ್ಗಡೆ ಎಳ್ಕೊಂಡು ಹೋಗೋದು, ಇವೆಲ್ಲ ಭಾಳಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ನಗರಸಭೆಯವರು ಇಲ್ಲಿ ಹಳೆ ಸಿವಿಲ್ ಬಸ್ ನಿಲ್ದಾಣದಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಬೇಕು. ಆಲ್ರೆಡಿ ಇದೆ, ಅದು ವರ್ಕ್ ಆಗ್ತಾಯಿಲ್ಲ. ದಯವಿಟ್ಟು ನಗರಸಭೆಯವರು ಇದ್ರ ಬಗ್ಗೆ ಗಮನ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ನಮ್ಮ ಪೊಲೀಸ್ ಇಲಾಖೆ ಇಲ್ಲಿ ನೈಟು ಒಂದು ಬೀಟ್ ಆಗಬೇಕು. ದಯವಿಟ್ಟು ನಮ್ಮ ನಗರದ ಒಂದು ಜನರಿಗೆ ಸುರಕ್ಷತೆ ಕೊಡಬೇಕಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇಲ್ಲಿ ಈಶಾ ಫೌಂಡೇಶನ್ಗೆ ಬರ್ತಾರೆ ಅಂತ ಅಲ್ಲಿ ಯುವಕರು ಬೇರೆಯವರು ಕಿಡಿಗೇಡಿಗಳು ಈ ಕಡೆ ಬಂದು ಈ ಜಾಗ ಯಾರೂ ಇರಲ್ಲ, ಇದನ್ನು ನೋಡಿ ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಪೊಲೀಸ್ ಇಲಾಖೆ ಈ ಕಡೆ ಗಮನ ಕೊಡಬೇಕು. ಮತ್ತು CC ಕ್ಯಾಮ್ರಾ ತಾವು ಕೂಡ ಪೊಲೀಸ್ ಇಲಾಖೆ ನಗರಸಭೆ ಇಲಾಖೆಗೆ ತಾವು ಕೂಡ ಪತ್ರ ಬರೆದು ಅದನ್ನು ಸರಿಪಡಿಸ್ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸ್ವಾಮಿ. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅನೈತಿಕ ಚಟುವಟಿಕೆಗಳು, ಪುಂಡಪೋಖರಿಗಳ ಪುಂಡಾಟ ಜಾಸ್ತಿ ಆಗ್ತಾ ಇರೋದಲ್ಲದೆ ಖಾಸಗಿ ಬಸ್ ನಿಲ್ದಾಣದ ಬಳಿ ಮಹಿಳೆಯರಿಗೂ ಕೂಡ ರಕ್ಷಣೆ ಇಲ್ಲದಂತಾಗಿದೆ. ಇದಕ್ಕೆ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಂಬಿರುವ ಜನರಿಗಾಗಿ ಶಿಕ್ಷಣ, ಹೋರಾಟ, ಸಂಘಟನೆ, ಗುಣಗಳ ಮೂಲಕ ಜಗತ್ತಿಗೆ ಸಂವಿಧಾನವನ್ನ ಕೊಟ್ಟು ಸಮಾಜ ನಿರ್ಮಿಸಿರುವ ಮಹಾನ್ ವ್ಯಕ್ತಿಯ ಹಾದಿಯಲ್ಲಿ ನಾವೆಲ್ಲರೂ ನಡೆಯಬೇಕಾಗಿದೆ ಎಂದು ಕರ್ನಾಟಕ ಅಗ್ನಿಶಾಮಕ ಇಲಾಖೆ ಪೊಲೀಸ್ ಉಪಮಹಾನಿರೀಕ್ಷಕ ರವಿ ಡಿ ಚನ್ನಣ್ಣನವರು ಯುವಕರಿಗೆ ಕರೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ರಾಜನಹಳ್ಳಿ ವಾಲ್ಮೀಕಿ ಮಹಾಸಂಸ್ಥಾನದ ಶ್ರೀ ಡಾಕ್ಟರ್ ಪ್ರಸನ್ನಾನಂದಪುರಿ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಾಲ್ಮೀಕಿ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೆದ 18ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ವಾಲ್ಮೀಕಿ ಭವನ ಲೋಕಾರ್ಪಣೆ ಹಾಗೂ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ಪೊಲೀಸ್ ಉಪಮಹಾನಿರೀಕ್ಷಕ ರವಿ ಡಿ ಚನ್ನಣ್ಣನವರ್ ಮಾತನಾಡಿ, ಬಲಹೀನರ, ಬಡವರ ಎಲ್ಲಾ ದಾರಿದ್ರ್ಯಗಳಿಗೂ ಏಕೈಕ ಪರಿಹಾರ ಶಿಕ್ಷಣ ಎಂಬುದನ್ನು ಮಕ್ಕಳಿಗೆ ತಿಳಿಸುವುದರ ಜತೆಗೆ ಶಿಕ್ಷಣದಿಂದ ಪ್ರತಿ ಮನೆಗೂ ಒಂದು ಸರ್ಕಾರಿ ನೌಕರಿ ಪಡೆದುಕೊಂಡ್ರೆ 3 ತಲೆಮಾರಿಗೆ ಬದುಕು ಕಲ್ಪಿಸಿಕೊಡಬಹುದಾಗಿದೆ. ಬಾಬಾ ಸಾಹೇಬ್ ರಚಿಸಿರುವ ಸಂವಿಧಾನವನ್ನ ಪ್ರತಿಯೊಬ್ಬರೂ ಓದಿ ಅದರ ಪರಿಕಲ್ಪನೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರೊಂದಿಗೆ ಪ್ರತಿ ಮನೆಯಲ್ಲೂ ಮಹರ್ಷಿ ವಾಲ್ಮೀಕಿ ರಚಿಸಿರುವ ರಾಮಾಯಣ ಗ್ರಂಥವನ್ನ ಇಟ್ಟುಕೊಂಡು ಅದರಲ್ಲಿರುವ ತತ್ವ ಆದರ್ಶಗಳ ಮಹತ್ವವನ್ನ ತಿಳಿದುಕೊಳ್ಳಬೇಕಾಗಿದೆ ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಬದುಕನ್ನ ಎಲ್ಲಾ ದಮನಿತ ವರ್ಗದ ಏಳಿಗೆಗಾಗಿ ಮುಡಿಪಿಟ್ಟು ತಮ್ಮ ಸುಖ, ತಮ್ಮ ಆರಾಮ, ತಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಬದಿಗಿಟ್ಟು ತಾವು ಏನು ಅನ್ಕೊಂಡಿದ್ರು, ಏನು ನಂಬಿದ್ರು ಆ ತತ್ವಕ್ಕಾಗಿ, ಅವರನ್ನು ನಂಬಿದ ಇಡೀ ಜನಾಂಗಕ್ಕಾಗಿ ಎಷ್ಟೇ ಅವಮಾನಗಳಾದರೂ ಒಂದೇ ಒಂದು ಚುನಾವಣೆ ಗೆಲ್ಲದೆ ಹೋದರೂ ಜಾತಿ ವ್ಯವಸ್ಥೆ ಅವರಿಗೆ ಹೇಳಿದ ಎಲ್ಲಾ ತತ್ವಗಳಿಂದ ಉಪಯೋಗ ತೆಗೆದುಕೊಂಡ ಎಲ್ಲಾ ನಾಲಾಯಕರೆಲ್ಲ ಅವರಿಗೆ ದ್ರೋಹ ಬಗೆದಾಗಿಯೂ ಸ್ವತಃ ಸ್ಥಾಪಿಸಿದ 3 ರಾಜಕೀಯ ಪಕ್ಷಗಳು ಎಂದೂ ಚುನಾವಣೆಯಲ್ಲಿ ಸಫಲವಾಗದೆ ಹೋದರು. ಆದರೆ ಅವರನ್ನು ನಂಬಿದ ಜನಕ್ಕಾಗಿ ಶಿಕ್ಷಣ, ಸಂಘಟನೆ, ಹೋರಾಟ, ಅದರ ಜೊತೆಗೆ ಇಡೀ ಜಗತ್ತಿಗೆ ಮಾದರಿಯಾಗುವ ಸಮಾಜದ ಕನಸನ್ನ
ಈಡೇರಿಸಲಿಕ್ಕೆ ಒಂದೇ ಒಂದು ಆಯುಧವಾಗಿರುವ ಸಂವಿಧಾನವನ್ನು ಕೊಟ್ಟರು. ಅವ್ರಿಗೆ ಹೇಳಿದ ಮಾತು, ಅವರು ಕೊಟ್ಟ ಸಂವಿಧಾನ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದಲ್ಲಿ ಲೋಕಾರ್ಪಣೆಗೊಂಡಿರುವ 6 ಕೋಟಿ ರು ವೆಚ್ಚ ವಾಲ್ಮೀಕಿ ಭವನದಲ್ಲಿ ಕಲ್ಯಾಣ ಕಾರ್ಯಗಳ ಬದಲಿಗೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಬಳಸಿಕೊಳ್ಳಬೇಕೆಂದು ಆಯೋಜಕರಿಗೆ ಸೂಚಿಸುತ್ತೇನೆ. ಮನುಷ್ಯ ಜೀವನದಲ್ಲಿ ಬದಲಾವಣೆ ಬಯಸಿದ್ರೆ ಹೇಗೆಲ್ಲ ಬದಲಾವಣೆಗೊಳ್ಳಬಹುದು ಎಂಬುದನ್ನ ತೋರಿಸಿಕೊಟ್ಟಿರುವ ಮಹಾನ್ ಪುರುಷ ರಾಮಾಯಣ ರಚಿತ ವಾಲ್ಮೀಕಿ ಮಹರ್ಷಿ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಜೀವನದಲ್ಲಿ ರೂಢಿಸಿಕೊಂಡು ಶೈಕ್ಷಣಿಕವಾಗಿ ಮುಂದುವರಿಯಬೇಕಾಗಿದೆ ಎಂದರು. 4 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿಸ್ಬೇಕು. ಒಟ್ಟು 6 ಕೋಟಿ ರೂಪಾಯಿನಲ್ಲಿ ಇವತ್ತು ವಾಲ್ಮೀಕಿ ಭವನ. ಇದಕ್ಕಿಂತ ನನಗೆ ಖುಷಿ, ಇದಕ್ಕಿಂತ ಮಿಗಿಲಾಗಿ ನನಗೆ ಆಸೆ, ಈ ಭಾಗದಲ್ಲಿ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ. ಅದಕ್ಕೆ ಮೊನ್ನೆ ಒಂದು 13 ದಿವಸಗಳ ಹಿಂದೆ ಈ ಭಾಗಕ್ಕೆ ಎಸ್ಟಿ ವರ್ಗಕ್ಕೆ ಸುಮಾರು 30 ಕೋಟಿ ರೂಪಾಯಿಯಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಸ್ಯಾಂಕ್ಷನ್ ಆಗಿದೆ. ಹಾಗೆ ಇವತ್ತೇನು ನಾವು ಭವನ ಉದ್ಘಾಟನೆ ಮಾಡಿದ್ದೀವಿ, ದಯವಿಟ್ಟು ಆ ಭವನ ಕಲ್ಯಾಣ ಕಾರ್ಯಕ್ರಮಗಳನ್ನು ಇಲ್ಲಾಂದ್ರೆ ಬೇರೆ ಚಟುವಟಿಕೆಗಳು ಬಿಟ್ಟು ಈ ಭಾಗದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದುವರಿಯಕ್ಕೆ ಏನಾದರೂ ಒಂದು ಶೈಕ್ಷಣಿಕ ಮುಂದುವರಿಕೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಎಲ್ಲ ಆಯೋಜಕರಲ್ಲಿ ನಾನು ಮನವಿ ಮಾಡ್ತೀನಿ. ಬಾಗೇಪಲ್ಲಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ವಾಲ್ಮೀಕಿ ಭಾವಚಿತ್ರಪುಳ್ಳ ರಥಗಳೊಂದಿಗೆ ಜನಾಂಗದ ಸಾವಿರಾರು ಮಂದಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಜಯಂತಿಯನ್ನ ಸಂಭ್ರಮಿಸಿದರು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಪತ್ರಿ, ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಲಕ್ಷ್ಮೀ ನರಸಿಂಹಪ್ಪ, ಕಾರ್ಯದರ್ಶಿ ಅಮರಪ್ಪ, ಖಜಾಂಚಿ ಶಿವಪ್ಪ, ಮುಖಂಡರಾದ ಡಾಕ್ಟರ್ ಬಿಎನ್ ಶಿವರಾಮು, ನಾಗರಾಜಪ್ಪ, ಗಡ್ಡಂ ರಮೇಶ್ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, ಬಿಬಿ ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ.
7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ ಇಎಂಐ ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ ₹1 ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 ಇಎಂಐ ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಸೆಲ್ ಯೋರ್ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. ಇಎಂಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ರಾಮಾಯಣ ಬರೆದ ವಾಲ್ಮೀಕಿ ಸಮುದಾಯಕ್ಕೆ ಅದೊಂದು ಇತಿಹಾಸ ಇದೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ 10 ವರ್ಷಗಳಿಂದ ವಾಲ್ಮೀಕಿ ಸಮುದಾಯದ ಸಂಘದ ಕಮಿಟಿ ಇಲ್ಲದೆ ಒದ್ದಾಡುತ್ತಿದ್ರು. ಇದೀಗ ಸಮುದಾಯದ ಸಂಘಕ್ಕೆ ಜೀವ ತುಂಬಲು ವಾಲ್ಮೀಕಿ ಸಮುದಾಯದ ಮುಖಂಡರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ವಾಲ್ಮೀಕಿ ಸಮುದಾಯದ ಸಂಘಟನೆ ರಾಜ್ಯದಲ್ಲಿ ಬಲಿಷ್ಠವಾಗಿದೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ವಾಲ್ಮೀಕಿ ಸಮುದಾಯದ ಸಂಘವೇ ಇಲ್ಲದಂತಾಗಿತ್ತು. ಅದರಲ್ಲಿ ಬೆರಳೆಣಿಕೆಯಷ್ಟು ಎಸ್ಟಿ ಸಮುದಾಯದ ಮುಖಂಡರು ಅಲ್ಲಿ ಇಲ್ಲಿ ಹೋರಾಟ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳೋದು ಬಿಟ್ಟರೆ ವಾಲ್ಮೀಕಿ ಜಯಂತಿ ದಿನ ಮಾತ್ರ ಕೆಲವು ಮುಖಂಡರು ಕಾಣಿಸ್ತಾ ಇದ್ರು. ಇದಕ್ಕಾಗಿ ವಾಲ್ಮೀಕಿ ಸಮುದಾಯದ ಸಂಘಟನೆ ಇಲ್ಲದೆ ಸಮುದಾಯದ ಮುಖಂಡರು ಅಸಮಾಧಾನಗೊಂಡಿದ್ರು. ಅದರಲ್ಲಿ 2015ರಲ್ಲಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳ ನೇಮಕ ಆಗಿತ್ತು. ಇದಾದ ಬಳಿಕ ಕೆಲವು ಮುಖಂಡರು ಸಾವನ್ನಪ್ಪಿದ ಕಾರಣದಿಂದ ಸಂಘಟನೆ ಕಣ್ಮರೆಯಾಗಿತ್ತು. ಆಗಿನಿಂದ ಇದುವರೆಗೂ ವಾಲ್ಮೀಕಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳು ಯಾರು ಅನ್ನೋದೇ ಯಾರಿಗೂ ಗೊತ್ತಿಲ್ಲದಂತಾಗಿತ್ತು. ಅದರಲ್ಲಿ ಕೆಲ ವಾಲ್ಮೀಕಿ ಸಮುದಾಯದ ಅಧ್ಯಕ್ಷರು ಸದಸ್ಯರು ಅಂತ ಹೇಳಿಕೊಂಡು ಕಾರ್ಯಕ್ರಮಗಳ ಮುಂದಾಳತ್ವ ವಹಿಸ್ಕೊಳ್ತಾ ಇದ್ರು. ಈಗ ಅದಕ್ಕೆ ಅಂತ್ಯ ಹಾಡೋಕೆ ಮುಂದಾಗಿರುವ ವಾಲ್ಮೀಕಿ ಸಮುದಾಯದ ಮುಖಂಡರು ಚಿಕ್ಕಬಳ್ಳಾಪುರ ನಗರದ ವಾಲ್ಮೀಕಿ ಹಾಸ್ಟೆಲ್ನಲ್ಲಿ ಸಭೆ ನಡೆಸಿ ವಾಲ್ಮೀಕಿ ಸಮುದಾಯದಲ್ಲಿ ಸಂಘದ ಬಲವರ್ಧನೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇಷ್ಟು ಎಲ್ಲ ಮುಂದೆ ತಗೊಂಡು ಎಲ್ಲ ಕಡೆನೂ ಎಲ್ಲ ಜನಾಂಗಗಳಲ್ಲೂ ಇದೆ. ಆದ್ರೆ ಈ SC STಗಳಲ್ಲಿ ಎಲ್ಲೂ ಯಾವ ತಾಲೂಕುಗಳಲ್ಲಿ ಯಾವ ಜಿಲ್ಲೆಗಳಲ್ಲೂ ಕೂಡ ಇವತ್ತು ನಮ್ಮ ಜನಾಂಗಗಳಿಗೆ ಒಂದು ಟ್ರಸ್ಟ್ ಇಲ್ಲ. ವಿದ್ಯಾರ್ಥಿಗಳನ್ನ ಮುಂದೆ ತಗೊಂಡ್ಬಂದು ಒಂದು IAS, KS, IPS ಅಥವಾ ಇನ್ನೊಂದು ಮಾಡ್ಕೊಳ್ಳಾದ್ರೆ ಎಲ್ಲರೂ ಕೂಡ ಮುಂದಕ್ಕೆ ತಗೊಂಡ್ಬಂದು ಇವತ್ತು ಆರ್ಥಿಕವಾಗಿ ತುಂಬಾ ಪಾಪ ಕಷ್ಟದಲ್ಲಿರೋದು ಇದ್ದಾರೆ. ಓದಬೇಕು ಅಂತ ಅವ್ರಿಗೆ ಟ್ಯಾಲೆಂಟ್ ಇದೆ, ಆದ್ರೆ ಅದಕ್ಕೆ ಸಹಕಾರ ಇಲ್ಲ. ಇವತ್ತೊಂದು ಟ್ರಸ್ಟ್ ಇದ್ರೆ ಇವತ್ತೆಲ್ಲರಿಗೂ ಕೂಡ ನಮಗೂ ಒಂದು 10 ಎಕರೆ 20 ಎಕರೆ ಕೊಡ್ಲಿ, ಇಲ್ಲಿ ಜಿಲ್ಲೆಗೆ ಸೇರಿದ ಒಂದು
ಜಯಂತಿ ಬಂತು, ಜಯಂತಿಗೆ ಹೋಗ್ಬಿಟ್ಟು ನಾನು ಯಾವಾಗಲೂ ಹೇಳಿದ್ದೆ ಹೋಗೋ ಕಾಲದಲ್ಲಿ ಸುಮಾರು ಇಲ್ಲೇ 10 ವರ್ಷಗಳಿಂದ ಜಯಂತಿಗೆ ನಾವು ಖುಷಿ ಪಡೋಣ, ಜಯಂತಿಗೆ ನಾವು ತನುಮನಧನ ಅರ್ಪಿಸೋಣ. ಆದ್ರೆ ವರ್ಷಕ್ಕೊಂದ್ಸರಿ ನಮ್ಮ ಕಾರ್ಯಕ್ರಮ ಅನ್ನೋದೇ ಅಲ್ಲ, ಜೊತೆಗೆ ನಮ್ಮ ಜನಾಂಗದ ತಳಮಟ್ಟದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ, ವಿಶೇಷವಾಗಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಾವು ಮುಂದೆ ಬರಬೇಕಾಗಿದೆ. ಪಾಪ ಹಳ್ಳಿಗಳಲ್ಲಿರೋರು ಏನೋ ದೊಡ್ಡವ್ರು ಏನೋ ಹೇಳ್ತಾರೆ ಅಂತ ಕೇಳ್ಕೊಂಡು ಹೋಗೋ ಪರಿಸ್ಥಿತಿನೇ ನಿರ್ಮಾಣ ಆಗಿದೆ. ಏನೋ ಮಾಡ್ತಾರೆ ಅನ್ನೋದು ಅದು ಬೇಡ. ಮತ್ತೆ ನಮ್ಮಲ್ಲೇ ನಮ್ಮ ಜನಾಂಗನ ಕಾಲೆಳೆಯತಕ್ಕಂಥ ಕೆಲಸ ಆಗ್ಬಾರ್ದು. ಎಲ್ಲರೂ ಕೂಡ ಅವರೆಲ್ಲೇ ಇಟ್ಕೊಳ್ಳಿ. ಅಂತ ಸಂದರ್ಭ ಬಂತು ಅಂದ್ರೆ ನಾವೆಲ್ಲರೂ ಕೂಡ ಒಂದಾಗಬೇಕು. ನಾವು ಒಂದಾಗಿ ಸಂಘಟನೆಯನ್ನ ಬಲಪಡಿಸಿ ಈಗ ಕಮಿಟಿ ಆಗ್ಬೇಕು ಅಂತಿದೆ. ನಾನು ಕೂಡ ನಿಮ್ಮಂತೆ ನನ್ನ ಸಹಮತನೂ ಕೂಡ ಇದೆ. ಕಮಿಟಿ ಅಸ್ತಿತ್ವಕ್ಕೆ ಬರಬೇಕು. ಅಲ್ಲಿ ಯಾರಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಈ ಕಮಿಟಿಯನ್ನ ಜವಾಬ್ದಾರಿಯಾಗಿ ಯಾರು ಮುಂದಕ್ಕೆ ತಗೊಂಡು ಹೋಗ್ತಾರೆ, ನಡ್ಸ್ಕೊಂಡ್ ಬಂದಿರ್ತಕ್ಕಂಥ ಕಮಿಟಿನ ಮುಂದಕ್ಕೆ ತಗೊಂಡು ಯಾರು ಆಗ್ತಾರೆ ಅನ್ನೋದೇ ನಮ್ಗೆ ಮುಖ್ಯ. ಅಂತವರು ಜವಾಬ್ದಾರಿ ತಗೊಂಡು ಖಂಡಿತ ಯಾರು ಬೇಕಾದ್ರೂ ಕೂಡ ಈ ಸಂಘದ ಮರ್ಯಾದೆಯನ್ನು ಉಳಿಸ್ತಕ್ಕಂಥವ್ರು ಯಾರು ಬೇಕಾದ್ರೂ ಆಗ ನಮ್ದು ಅಭ್ಯಂತರ ಇಲ್ಲ. ಖಂಡಿತವಾಗ್ಲೂ ಕೂಡ ನಾನು ಸಹಕಾರ ಕೊಡ್ತೀನಿ. ಎಲ್ಲರೂ ಕೂಡ ನಾವು ಸಹಕಾರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆದ್ರೆ ಇದು ಮುಂದುವರಿಬೇಕು. ನಮ್ಗೆ ಆಗ್ತಕ್ಕಂಥ ಸವಲತ್ತುಗಳನ್ನ ನಮ್ಮ ಜನಾಂಗಕ್ಕೆ, ಈಗ ನಾನು ಒಬ್ಬ ವಕೀಲನಾಗಿದ್ದೀನಿ ಸ್ವಾಮಿ, ನಾನು ಅಷ್ಟೋ ಏನೋ ಒಂದು ವಿದ್ಯಾವಂತ ಆಗಿದ್ದೀನಿ, ದುಡಿತಾ ಇದ್ದೀನಿ, ನಾವು ಅಷ್ಟೋ ಚೆನ್ನಾಗಿದ್ದೀವಿ. ಇಲ್ಲಿರ್ತಕ್ಕಂಥವ್ರು ಕೂಡ ಏನೋ ಒಂದಷ್ಟು ಎಲ್ಲ ಆರ್ಥಿಕವಾಗಿ ನಾವು ಚೆನ್ನಾಗಿದ್ದೀವಿ. ಬರೀ ನಾವು ಮಾತ್ರ ಚೆನ್ನಾಗಿದ್ರೆ ಸಾಕ? ನಮ್ಮ ಜನಾಂಗದಲ್ಲಿ ಎಲ್ಲರೂ ಕೂಡ ತನ್ಮಟ್ಟದಲ್ಲಿರೋರ್ನು ಕೂಡ ಮುಂದಕ್ಕೆ ಬರ್ತಕ್ಕಂಥ ಒಂದು ಅಭಿಮಾನ ನಮ್ಗೆ ಬರ್ಬೇಕು ಅಂತಕ್ಕಂಥ ಒಂದು ಆಶಯ ಮತ್ತೆ ನಮ್ಗೊಂದು ಇಚ್ಛಾಶಕ್ತಿ ಬೇಡವಾ? ಅದು ಬರಬೇಕು. ಹಾಗಾಗಿ ದೊಡ್ಡದಾಗಿ ಯೋಚನೆ ಮಾಡೋಣ. ನಾವು ಸಣ್ಣದಾಗಿ ನಿಮ್ಮನ್ನ ನಾವು ಸ್ವಾರ್ಥಗಳು ಬಳಸ್ಕೊಂಡು, ಈ ಸಂಘಟನೆಯ ಸ್ವಾರ್ಥಕ್ಕೆ ಬಳಸ್ಕೊಂಡು ನಾವು ಹಾಳು ಮಾಡ್ತಕ್ಕಂಥ ಕೆಲಸ ದಯವಿಟ್ಟು ಯಾರು ಮಾಡೋದು ಬೇಡ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ವಾಲ್ಮೀಕಿ ಸಮುದಾಯದ ಸಂಘ ಅಸ್ತಿತ್ವದಲ್ಲಿ ಇಲ್ಲದೆ ವಾಲ್ಮೀಕಿ ಸಮುದಾಯದ ನೊಂದ ಕುಟುಂಬಗಳ ಪರ ಧ್ವನಿ ಎತ್ತುವ ಕೆಲಸ ಯಾರೂ ಮಾಡ್ತಾ ಇಲ್ಲ. ಸಮುದಾಯಕ್ಕೆ ಆಗಬೇಕಿದ್ದ ವಾಲ್ಮೀಕಿ ಭವನದ ವಿಚಾರ ನಿಂತು ಹೋಗಿದ್ದು ಸಮುದಾಯ ನಶಿಸಿ ಹೋಗಿದೆ. ಇದರಿಂದ ವಾಲ್ಮೀಕಿ ಸಮುದಾಯದ ಸಂಘ ಬಲವರ್ಧನೆ ಆಗಬೇಕು ಅಂತ ಸಭೆ ನಡೆಸಿದ್ದು ಜಿಲ್ಲಾ ಮಟ್ಟದ ನೂತನ ಸಂಘದ ಕಮಿಟಿ ರಚನೆ ಮಾಡೋಕೆ ತೀರ್ಮಾನಿಸಲಾಗಿದೆ ಅಂತೆ. ಅದೇನೋ ಆಪರೇಷನ್ ಮಾಡಕ್ಕೆ ಡಾಕ್ಟ್ರೇ ಇಲ್ಲ ಅಂದಂಗೆ ಆಗುತ್ತೆ. ಎಷ್ಟು ಸಿಸ್ಟರ್ಗಳು ಎಷ್ಟು ಇವರಿದ್ರೆ ಏನು, ಔಟ್ಸೋರ್ಸರ್ಸ್ ಇದ್ರೆ ಏನು, ಮೈನ್ ಅವ್ರು ಇರಬೇಕಲ್ಲ, ಕಮಿಟಿಯಲ್ಲಿರೋರು ಇರಬೇಕು. ಆವಾಗ ಮಾತಾಡ್ಬೇಕು ನಾವು. ಇವಾಗ ಎಷ್ಟು ಮಾತಾಡ್ಕೊಂಡ್ರೆ ಏನು ಪ್ರಯೋಜನ? ಅಭಿಪ್ರಾಯ ತಗೊಂಡು ಏನ್ ಮಾಡೋಣ? ಸುಮ್ಮನೆ ಅವ್ರು ಬಂದ ಸುಮ್ಮನೆ ಸರ್ಕಾರ ಪ್ರೋಗ್ರಾಮ್ ಆಗೋ ಟೈಮಲ್ಲಿ ಗಲಾಟೆ ಮಾಡ್ದ, ಏನಕ್ಕೆ ಅವ್ರು ಬಂದ ಗಲಾಟೆಗಳು ಏನಿದೆ? ಅಸ್ತಿತ್ವ ಇದೆ, ಸಂಘ ಇದ್ರೆ ಎಲ್ಲೋ ಒಂದ್ ಕಡೆ ಅದರಲ್ಲಿ ಯಾರೋ ಪರಿಚಯ ಇರ್ತಾರೆ, ಅವ್ರ ಮುಖಾಂತರ ಅವರು ಬೆಳೀತಾರೆ. ಈಗ ನಾನು ಬೆಳೆದಿರೋದ್ರಿಂದ ನಾನು ಸರ್ವಿಸ್ ರಿಟೈರ್ಡ್ ಆಗಿದ್ದರಿಂದ ನಾನು ಬೇಕಾದ್ರೆ ಊರಿಗೆ ಸಹಾಯ ಮಾಡಬಹುದು ಅಂತ ನನಗೊಂದು ಧೈರ್ಯ ಇದೆ. ನಾನೇ ಕಂಡೀಷನ್ ಸರಿ ಇಲ್ಲ ಅಂದ್ರೆ ನನಗೆ ಯಾರು ಸಹಾಯ ಮಾಡೋಕ್ಕಾಗಲ್ಲ. ನಾನು ಇದ್ರೂ ಕೂಡ ಧರಣಿ ಮುಖಾಂತರ ನಾವು ಜನ ತೋರಿಸ್ಕೊಡ್ಬೇಕು. ನಮ್ಮ ಜನಾಂಗ ಇಷ್ಟಿದೆ. ಯಾವುದೇ MLA ಆಗಲಿ, ಯಾವುದೇ ಮಿನಿಸ್ಟರ್ ಆಗಲಿ, ನಮ್ಮ ಜನಾಂಗ ಸ್ಟ್ರಾಂಗ್ ಐತೆ ನಮ್ಗೊಂದು ಗೌರವ ಸಿಗ್ತದೆ ಸರ್. ಇವತ್ತು ಇಲ್ಲ ಅಂದ್ರೆ ನಮ್ಮ ಮೂಲೆ ಕೂರಿಸ್ತಾರೆ. ಈಗ ನಮ್ಮಲ್ಲಿ ಇದೆ ತಿಪ್ಪೇನಹಳ್ಳಿ ಪಂಚಾಯತಿ ಇದೆ. ಈ ಪಂಚಾಯತಿ ಲೆವೆಲ್ ನಲ್ಲಿ ಯಾರ್ಯಾರು ದೊಡ್ಡವರು ಇದ್ದಾರೆ, ಯಾರ್ಯಾರು ಸೀನಿಯರಿಟಿ ಇದ್ದಾರೆ ನೋಡ್ಕೊಂಡು ಯಾರು ಅವ್ರಿಗೆ ಅನುಗುಣವಾಗಿ ನಮ್ಮ ಸಂಘಕ್ಕೆ ಕೆಲಸ ಮಾಡ್ತಾರೋ ಅಂತವ್ರನ್ನ ದಯವಿಟ್ಟು ತಗೊಳ್ಳಿ. ನೀವೆಲ್ಲ ಒಗ್ಗಟ್ಟಾಗಿದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಯಾಕೆಂದ್ರೆ ನಮ್ಮದು ಸಂಘ ಏನಾಗಿದೆ, ಬರೀ ವಾಲ್ಮೀಕಿ ಜಯಂತಿಗೆ ಸೀಮಿತ ಆಗಿದೆ ಹೊರತು ಮಿಕ್ಕಿದ್ದು ಯಾವ ಸೆಂಟ್ರಲ್ಲಿ ಯಾರೋ ಒಬ್ರು ಬಡವರು ಬಂದು ಅಟ್ಲೀಸ್ಟ್ ಇವರು ಒಂದು ಕಾಲೇಜಿಗೋ ಒಂದು ಸ್ಕೂಲ್ಗೋ ಏನೋ ಒಂದು ಸಹಾಯ ಮಾಡಬೇಕು ಅಂತ ಒಂದು ಆಫೀಸ್ ಇಲ್ಲ. ಇನ್ನು ಇದೇ ತಿಂಗಳ ಅಕ್ಟೋಬರ್ 26ರಂದು ವಾಲ್ಮೀಕಿ ಸಮುದಾಯದ ಮತ್ತೊಂದು ಸಭೆ ಕರೆದಿದ್ದು ಅಂದು ಹಳೆ ಕಮಿಟಿಯ ಸದಸ್ಯರನ್ನ ಬದಿಗಿಟ್ಟು ವಾಲ್ಮೀಕಿ ಸಮುದಾಯದ ನೂತನ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸದಸ್ಯರ ಸಂಘಟನೆಯ ರಚನೆಗೆ ಸಕಲ ಸಿದ್ಧತೆ ನಡೆಯುತ್ತಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಡಾಕ್ಟರ್ ಶಿವರಾಜ್ ಕುಮಾರ್ ಕನ್ನಡ ಸೇನಾ ಸಮಿತಿಯಿಂದ ನಿರ್ಮಿಸಿರುವ ದಿವಂಗತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿಯನ್ನು ಬೃಹತ್ ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅನಾವರಣಗೊಳಿಸಿದರು. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಚಿನ ಪ್ರತಿಮೆಗೆ ಬೆಂಗಳೂರು
ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಬಸ್ ನಿಲ್ದಾಣದ ಬಳಿ ಡಾಕ್ಟರ್ ಶಿವರಾಜ್ ಕುಮಾರ್ ಕನ್ನಡ ಸೇನಾ ಸಮಿತಿಯಿಂದ ನಿರ್ಮಿಸಿರುವ ದಿವಂಗತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿಯನ್ನು ಬೃಹತ್ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅನಾವರಣಗೊಳಿಸಿದರು. ತಮ್ಮ ತಂದೆಯ ಪುತ್ಥಳಿಗೆ ಮುತ್ತಿಟ್ಟು ಹೂವಿನ ಹಾರ ಹಾಕಿ ನಮನ ಸಲ್ಲಿಸಿದರು. ಶಿವಣ್ಣನ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಕೂಡ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಇನ್ನು ಶಿವರಾಜ್ ಕುಮಾರ್ ಅವರು ಹರ್ಷ ವ್ಯಕ್ತಪಡಿಸಿ ಕನ್ನಡ ಸೇನಾ ಸಮಿತಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಿವರಾಜ್ ಕುಮಾರ್ ಅವರು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಚಿನ ಪ್ರತಿಮೆಗೆ ಎಲ್ಲರೂ ಜೊತೆಲಿ ಇರ್ತಾರೆ. ದೊಡ್ಡಬಳ್ಳಾಪುರ ಯಾವಾಗ ಬರ್ತಾ ಇರ್ತೀವಿ, ಬಟ್ ತುಂಬ ಈ ನಡುವೆ ತುಂಬ ಲೇಟ್ ಆಗಿತ್ತು, ಸಾಕಷ್ಟು ವರ್ಷದಿಂದ ಬರಲಿಲ್ಲ. ಬಟ್ ದೊಡ್ಡಬಳ್ಳಾಪುರ ಸಾಕಷ್ಟು ಸಮಾರಂಭ ಆಗ್ತದೆ. ದೊಡ್ಡಬಳ್ಳಾಪುರ ಅಂದರೆ ಒಂದು ಪಾಸಿಟಿವ್ ಆಗಿದೆ, ಯಾವಾಗ ಬಂದರೂ ಒಂದು ಖುಷಿಯಾದ ವಿಷಯ. ಆ್ಯಂಡ್ ಏನು ಹೆಮ್ಮೆ ಅಂದರೆ ನಮಗೆ ಇದು ಇಲ್ಲಿ KCN ಗೌಡ್ರು ಅವ್ರ ಜಾಗ ಅದೊಂದು ಎಮೋಷನಲಿ ನಮಗೆ ಒಂದು ಬಾಂಡೇಜ್ ಇರುತ್ತೆ, ಖುಷಿ ಆಗುತ್ತೆ. ಹುಡುಗರಿಗೆ ಅಷ್ಟೇ ಇಲ್ಲಿ ತುಂಬ ಎಂಥೂಸಿಯಾಸ್ಟಿಕ್ ವರ್ಕ್ ಮಾಡ್ತಾರೆ ಎಲ್ಲರೂ. ಆ್ಯಂಡ್ ಅವರು ಇಲ್ಲಿ ನಮಗೇನು ಹೆಮ್ಮೆ ಅನಿಸುತ್ತೆ ಅಂದರೆ ಅವರು ಅಭಿಮಾನಿ ಅಲ್ದೇ ಏನೇನು ಮಾಡಬೇಕು, ಸೇವೆಗಳು ಮಾಡಬೇಕು, ಅದು ಸಾಕಷ್ಟು ಅವಾಗಿಂದ ಸಂಘವತಿಯಿಂದ ಮಾಡ್ತಾ ಬಂದೆ. ಮರ ಇರ್ಬೋದು, ಇಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಶೆಲ್ಟರ್ಗೆ ಇರ್ಬೋದು, ನೀರು ವ್ಯವಸ್ಥೆ ಇರ್ಬೋದು, ಅದು ತುಂಬ ಚೆನ್ನಾಗಿ ಮಾಡಿದೆ. ಅದು ನಮ್ಗೆ ಹೆಮ್ಮೆ ಅನಿಸುತ್ತೆ. ಒಂದು ಸ್ವಲ್ಪ ಇಲ್ಲಿ ಬರಬೇಕಂದ್ರೆ ಖುಷಿ ಆಗುತ್ತೆ. ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ತುಬಗೆರೆ ಶಿವಕುಮಾರ ಸ್ವಾಮಿ, MMTV ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ದೇಶದಲ್ಲೇ ಒಂದು ವಿನೂತನ ಯೋಜನೆಯನ್ನ ಮುಂದೆ ತಂದಿದ್ದು, ಸಾರ್ವಜನಿಕರ ನಡುವೆ ವಿಶ್ವಾಸ, ಸುರಕ್ಷತೆ ಮತ್ತು ನೇರ ಸಂಪರ್ಕವನ್ನ ಹೆಚ್ಚಿಸುವ ಉದ್ದೇಶದಿಂದ ಮನೆ ಮನೆಗೂ ಪೊಲೀಸರು ಎಂಬ ಕಾರ್ಯಕ್ರಮ ಈಗ ಹಳ್ಳಿ ಹಳ್ಳಿಗೂ ವ್ಯಾಪಿಸುತ್ತಿದೆ. ಈ ಕುರಿತು ಒಂದು ವರದಿ. ಕರ್ನಾಟಕ ಸರ್ಕಾರವು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ನಿರ್ಮಿಸುವ ಮಹತ್ತರ ಉದ್ದೇಶದಿಂದ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಯೋಜನೆಯನ್ನು ಪ್ರಾರಂಭಿಸಿದ್ದು, ಕಾನೂನು ಜಾರಿ ಸಂಸ್ಥೆಗಳು ಮತ್ತು ಸಾರ್ವಜನಿಕರ ನಡುವೆ ವಿಶ್ವಾಸ, ಸುರಕ್ಷತೆ ಮತ್ತು ನೇರ ಸಂಪರ್ಕವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಈ ಯೋಜನೆ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರು ಮನೆ ಮನೆಗೂ ತಲುಪಿಸುತ್ತಿದ್ದಾರೆ. ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಮನೆ ಮನೆಗೆ ಪೊಲೀಸ್ ಎಂಬ ಯೋಜನೆಯನ್ನು ರಾಜ್ಯ ಸರ್ಕಾರ ವಿನ್ಯಾಸ ಮಾಡಿದ್ದು, ಈ ಕಾರ್ಯಕ್ರಮದ ಮೂಲಕ ಪ್ರತಿ ಮನೆಗೂ ಪೊಲೀಸರು ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಿದ್ದಾರೆ.
ಇದರಿಂದಾಗಿ ಕಾನೂನಿಗೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಮಾಹಿತಿಯನ್ನು ಸಂಗ್ರಹಿಸಲು ಸಹಾಯವಾಗಲೆಂದು ಸಾರ್ವಜನಿಕರೊಂದಿಗೆ ಪೊಲೀಸರು ಉತ್ತಮ ಹಾಗೂ ಸ್ನೇಹಪರ ಸಂಬಂಧವನ್ನ ಬೆಸೆದುಕೊಳ್ಳಲು ಅನುಕೂಲಕರ ವಾತಾವರಣ ನಿರ್ಮಾಣ ಆಗಲೆಂದು ಸ್ಥಳೀಯರಿಂದ ಸೂಕ್ಷ್ಮ ಮಾಹಿತಿಗಳನ್ನು ಪಡೆದುಕೊಳ್ಳಲು ಅಪರಾಧಗಳನ್ನು ತಡೆಯಲು ಹಾಗೂ ಅಪರಾಧ ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ಪತ್ತೆ ಮಾಡಲು ಸಾಧ್ಯವಾಗುತ್ತದೆಂದು ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿಸಿ ಸಮಾಜಕ್ಕೆ ಉತ್ತಮ ಪೊಲೀಸ್ ಸೇವೆಯನ್ನು ಒದಗಿಸಲು ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಗ್ರಾಮಾಂತರ ಪೊಲೀಸರು ಮುಂದಾಗಿದ್ದಾರೆ. ನಿಮ್ಗೆ ಏನೇನು ಬೇಕೋ ಎಲ್ಲ ಇದ್ರಲ್ಲಿ ಬರ್ದಿದೆ. ಈ ಕಾರ್ಯಕ್ರಮ ಏನು ಅಂತ ಗೌರ್ಮೆಂಟ್ ಸರ್ಕಾರ ಕಾರ್ಯಕ್ರಮ ಮಾಡ್ಕೊಂಡಿದೆ. ಮನೆ ಮನೆಗೆ ಪೊಲೀಸ್ ಅಂತ ನೀವು ನಮ್ಮ ಸ್ಟೇಷನ್ ಬರೋಬಂದು ನಾವೇ ನಿಮ್ಮ ಮನೆಗೆ ಬಂದು ನಿಮ್ಮ ಏನೋ ಪ್ರಾಬ್ಲಮ್ ಇದೆ ತಿಳ್ಕೊಂಡು ನಮ್ಮ ಕೈಲಾದರೆ ಇಲ್ಲೇ ಸಾಲ್ವ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲ ಸ್ಟೇಷನ್ಗೆ ಬಂದು ನೀವು ಎಮರ್ಜೆನ್ಸಿ ಏನಾದ್ರು ತೊಂದರೆ ಬಂದರೆ ನೀವು ಯಾವ ನಂಬರ್ಗೆ ಹೇಳ್ತೀರಾ, ಫೋನ್ ಮಾಡ್ತೀರಾ? 112 ಇಲ್ಲಿದೆ 112 ನಂಬರ್ಗೆ ಫೋನ್ ಮಾಡಬೇಕು. ಎಮರ್ಜೆನ್ಸಿ ನಿಮ್ಗೆ ಏನೋ ಪ್ರಾಬ್ಲಮ್ ಆಯಿತು, ಪೊಲೀಸ್ ಸ್ಟೇಷನ್ಗೆ ಅವರು ಅಲ್ಲಿಂದ ಬರೋಕ್ಕೆ ಲೇಟ್ ಆದರೆ ಇಲ್ಲೇ ಎಮರ್ಜೆನ್ಸಿ ಇದು ಮಾಡ್ಬೋದು. ಮಕ್ಕಳಿಗೆ ತೊಂದರೆ ಆದರೆ ಮಕ್ಕಳು 1098 ಫೋನ್ ಮಾಡಬೇಕು. ಹಿರಿಯ ನಾಗರಿಕರು ಮನೆಯಲ್ಲಿ ಯಾರು ಸೀನಿಯರ್ ಸಿಟಿಸನ್ಸ್ 60 ವರ್ಷ ದಾಟಿರೋರಿಗೆ ಏನೋ ತೊಂದರೆ ಆಗಿ ಅವ್ರ ಮಕ್ಕಳು ಸರಿಯಾಗಿ ನೋಡ್ಕೊಳ್ಳಲ್ಲ. ಹೆಣ್ಮಕ್ಳು ಮನೆಯಲ್ಲಿ ತಾಯಿ ಇರ್ತಾರೆ, ಅದೇ ತಾಯಿ ಗಂಡು ಮಕ್ಕಳು ಅವ್ರು ಕಾಣ ಕೊಡ್ತಾ ಇರ್ತಾರೆ. ಆವಾಗ 1090 ಮಾಡಬೇಕು. ಮತ್ತು ಸೈಬರ್ ಅಪರಾಧಗಳ ಮಾಡಿದ್ದು ಸೈಬರ್ ಕ್ರಾಸ್ ಅಂದರೆ ಮೊಬೈಲಲ್ಲಿ ನೀವು OTP ಲಿಂಕ್ ಬಂದು ಕ್ಲಿಕ್ ಮಾಡಿ ಏನಾಗುತ್ತೆ, ಅಥವಾ ಯಾವುದೋ ಕೆಟ್ಟ ಫೋಟೋಸ್ ತೊಗೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ, ಅವಕ್ಕೆಲ್ಲ 190. ಮತ್ತು ಮಹಿಳೆಯರ ತೊಂದರೆ 109. ಅದಲ್ಲದೆ ನಾವು ನಮ್ಮ ಡಿಸ್ಟ್ರಿಕ್ಟಲ್ಲಿ ಒಂದು 24 ಗಂಟೆ ಒಂದು ವಾಟ್ಸಪ್ ಚಾಟ್ ಬೋಟ್ ಅಂತ ಮಾಡಿದ್ವಿ. ವಾಟ್ಸಪ್ ನಿಮಗೆಲ್ಲ ವಾಟ್ಸಪ್ ಇದೆಯಾ? ಈ ನಂಬರು 9480802538ಗೆ ವಾಟ್ಸಪ್ಪಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಇದೊಂದಕ್ಕೆ ಅಲ್ಲ, ಏನಾದ್ರು ನಿಮ್ಮೂರಲ್ಲಿ ಅವ್ಯವಹಾರ ನಡೀತಾ ಇತ್ತು, ಏನಾದ್ರು ಆ ಥರ ಏನಾದ್ರು ನೀವು ಡೈರೆಕ್ಟ್ ಆಗಿ ಹೇಳೋದು ಹೆಂಗೆ ಅಂತ ಹೇಳಿದ್ರೆ ಈ ನಂಬರ್ ನೀವು ಹಾಕಿದ್ರೆ ನಮ್ಗೆ ಮಾಹಿತಿ ಕೆಟ್ಟದೇನೋ ಮಾಡ್ತಾ ಇರ್ತಾರೆ ಇವ್ರು ಹೇಳ್ದಂಗೆ. ಅದು ಇದು ಹೇಳ್ಬಹುದು. ನಿಮಗೆ ಡೈರೆಕ್ಟಾಗಿ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ನಂಬರ್ ಮೆಸೇಜ್ ಮಾಡೋ ಅಥವಾ ಯಾವುದೋ ಈಗ 112 ಹೇಳೋ ಬರ್ತಾರೆ ಪೊಲೀಸರು ಇಮಿಡಿಯೇಟ್ ಬರ್ತಾರೆ. ಮಾತ್ರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರು ನಾವು ಇಲ್ಲಿ ಬಂದಿರೋದು ಇವತ್ತೇನು ಅಂದರೆ ಮನೆ ಕಾರ್ಯಕ್ರಮ ಹೇಳೋದಕ್ಕೆ ಬಂದಿರೋದು. ಚಿಕ್ಕಬಳ್ಳಾಪುರ ರೋಡ್ ಸ್ಟೇಷನಲ್ಲಿ ಬಂದಿದ್ದೀವಿ. ನಮ್ಮ ಎಮರ್ಜೆನ್ಸಿ ನೀವು ಏನಾದರೂ ತೊಂದರೆ ಬಂದಾಗ ಇಮಿಡಿಯೇಟಾಗಿ ಎಮರ್ಜೆನ್ಸಿ ಸರ್ವಿಸ್ ಅಂತ 112ಗೆ ಕಾಲ್ ಮಾಡ್ಬೋದು. ಮಕ್ಕಳಿಗೆ ಏನಾರ ತೊಂದರೆ ಆದಲ್ಲಿ 1098ಗೆ ಫೋನ್ ಮಾಡೋದು. ನಿಮಗೆ ಸೀನಿಯರ್ಸ್ಗೆ ಏನಾರ ತೊಂದರೆ ಆದರೆ ನಿಮ್ಮ ಮಕ್ಕಳು ಜೋರು ಮಾಡೋದು. ಏನಾದ್ರು ನಿಮಗೆ ಗೊತ್ತಲ್ಲಿ OTP ಬರುತ್ತೆ, OTP ಕೇಳಿ ಕೊಟ್ಬಿಡೋದು. ನಿಮ್ಮ ಹತ್ರ ದುಡ್ಡಿದೆ ನಿಮ್ಮ ಅಕೌಂಟಿಂದ ಹೊಟ್ಟೋಗುತ್ತೆ. ಅದಕ್ಕೆ ಇಮಿಡಿಯೇಟಾಗಿ 1930 ಇಮಿಡಿಯೇಟಾಗಿ ಯಾವ ಬ್ಯಾಂಕಲ್ಲಿ ಯಾರ ಬ್ಯಾಂಕಲ್ಲಿ ಅಕೌಂಟ್ ಇದೆಯೋ ಆ ಅಕೌಂಟ್ ನಂಬರ್ಗೆ ಏನು ಲಿಂಕ್ ಆಗಿದೆಯೋ ಫೋನ್ ನಂಬರು ಆ ನಂಬರಿಂದ ಈ 1930 ಫೋನ್ ಮಾಡಿದ್ರೆ ನೀವು ಇಮಿಡಿಯೇಟಾಗಿ ಅದು ಲಾಕ್ ಆಗುತ್ತೆ. ಮತ್ತು ಮಹಿಳೆಯರಿಗೆ ಏನಾದರೂ ತೊಂದರೆ ಆದರೆ ನಿಮ್ಮ ಅಕ್ಕ ತಂಗಿರೋ ವಯಸ್ಸಾಗಿರೋ ಲೇಡೀಸ್ ಯಾರಾದ್ರು ತೊಂದರೆ ಕೊಟ್ಟರೆ ಮಹಿಳಾ ಸಹಾಯವಾಣಿ 1091 ಫೋನ್ ಮಾಡಿ. ಇದಲ್ಲದೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಚಾಟ್ ಬೋಟ್ ಅಂತ ವಾಟ್ಸಪ್ ಕಂಪ್ಲೇಂಟ್ ಓಪನ್ ಮಾಡಿದ್ದಾರೆ. ಅದರಲ್ಲಿ 9486868252 ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಕೂಡ ಕಂಪ್ಲೇಂಟ್ ಮಾಡ್ಬೋದು. ನಿಮಗೆ ಬರಲಿಲ್ಲ ಅಂದರೆ ನಿಮ್ಮ ಹತ್ರ ಎಲ್ಲರ ಹತ್ರ ವಾಟ್ಸಪ್ ಇರುತ್ತೆ, ಅವ್ರ ಥ್ರೂ ಎಮರ್ಜೆನ್ಸಿ ಕಂಪ್ಲೇಂಟ್ ಮಾಡ್ಬೋದು. ಕರೆ ಮಾಡಿದಾಗ 112 ನಿಮಗೆ ಆಲ್ರೆಡಿ ನೀವೆಲ್ಲ ಮಾಡಿರ್ತೀರ, ಇಮಿಡಿಯೇಟಾಗಿ ಪೊಲೀಸ್ ಬರುತ್ತೆ. ಮತ್ತು ನಮ್ಮ ಲೋಕಲ್ ಸ್ಟೇಷನ್ಸ್ಗೆ ಅವರು ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಆ ಕಂಪ್ಲೇಂಟ್ ಅಟೆಂಡ್ ಮಾಡ್ತೀವಿ. ಈ ಸೈಬರ್ ಕಂಪ್ಲೇಂಟ್ ಮಾಡಿದ್ರೆ ಅವರು ನೀವು ಯಾವ ನಂಬರಿಂದ ಫೋನ್ ಮಾಡಿರ್ತಾರೋ ಆ ನಂಬರು ಅಕೌಂಟ್ ಟೈಅಪ್ ಆಗಿರುತ್ತೆ. ಅವ್ರು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ ಅಕೌಂಟ್ ಲಾಕ್ ಮಾಡಿ ಲೋಕಲ್ ಇದಕ್ಕೆ ಅವರು ಅದೊಂದು ಲಾಕ್ ಕ್ರಿಯೇಟ್ ಮಾಡಿ ಕಳಿಸ್ತಾರೆ. ಮಹಿಳಾ ಸಹಾಯವಾಣಿ ಅದು ಮಹಿಳಾ ಸಹಾಯವಾಣಿ ಟೋಲ್ ಫ್ರೀ ನಂಬರ್ಗೆ ಹೋಗಿ ಅದು ಹೆಲ್ಪ್ ಆಗುತ್ತೆ. PSI ಗುಣವತಿ ನೇತೃತ್ವದ ಪೊಲೀಸ್ ತಂಡ ತಾಲೂಕಿನ ಮುದ್ದೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಮನೆಗೂ ತೆರಳಿ ಅರಿವು ಮೂಡಿಸುವ ಕೆಲಸ ಮಾಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೈವಾರ ತಾತಯ್ಯನವರ ತತ್ವಗಳು ಸರ್ವಕಾಲಕ್ಕೂ ಪ್ರಸ್ತುತವಾಗಿದೆ ಎಂದು ಶಾಸಕ KH ಪುಟ್ಟಸ್ವಾಮಿ ಗೌಡ ಹೇಳಿದರು. ಶಾಂತಿ ಶಾಂತಿ ಗೌರಿಬಿದನೂರು ನಗರದ ಡಾಕ್ಟರ್ HN ಕಲಾಭವನದಲ್ಲಿ ಬಲಿಜ ಯುವ ಗರ್ಜನೆ ಟ್ರಸ್ಟ್ ವತಿಯಿಂದ ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಗುರುವಂದನಾ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ಮಾತನಾಡಿದ ಅವರು 300 ವರ್ಷಗಳ ಹಿಂದೆಯೇ ತಾತಯ್ಯನವರು ತಮ್ಮ ತತ್ವ ಕೀರ್ತನೆಗಳ ಮೂಲಕ ಸಮಾಜದಲ್ಲಿನ ಜಾತಿ ಪದ್ಧತಿ ವಿರುದ್ಧ ಕ್ರಾಂತಿಯನ್ನೇ ಮಾಡಿದ್ದರು. ತಾತಯ್ಯನವರು ಕರ್ನಾಟಕ, ಆಂಧ್ರ ಪ್ರದೇಶವನ್ನು ಸುತ್ತಿ ತಮ್ಮ ತತ್ವಗಳ ಮೂಲಕ ಅಪಾರವಾದ ಭಕ್ತ ಸಮೂಹವನ್ನೇ ಹೊಂದಿದ್ದಾರೆ. ಅಂದು ತಾತಯ್ಯನವರು ತಿಳಿಸಿರುವ ಕಾಲಜ್ಞಾನ ಸರ್ವಕಾಲಕ್ಕೂ ಪ್ರಸ್ತುತವಾಗಿದ್ದು ಅವರ ಕಾಲಜ್ಞಾನವು ಸತ್ಯವಾಗುತ್ತಿದೆ. ಪ್ರತಿಯೊಬ್ಬರೂ ತಾತಯ್ಯನವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಬದುಕು ಹಸನಾಗಿಸಿಕೊಳ್ಳಬೇಕೆಂದು ತಿಳಿಸಿದರು. ಪ್ರತಿಯೊಬ್ಬರು ಸಮಾನವಾಗಿ ಕಂಡು ಜಾತಿ ಮತಗಳನ್ನು ವಿರೋಧಿಸಿದವರು, ಮೌಢ್ಯವನ್ನು ವಿರೋಧಿಸಿದವರು ಅಂತ. ಅದೇನೇ ನಮ್ಮ ಇವರು ಹೇಳ್ತಿರಲ್ಲ, ನಮ್ಮ ಸಮುದಾಯದವರು ಜಾಸ್ತಿ ಅತಿಯಾಗಿ ಜಾಸ್ತಿ ಬಂದಿಲ್ಲ, ಒಂದು ಜಾತಿಯ ಬಗ್ಗೆ ಒಂದು ಅತಿಯಾದಂಥ ವ್ಯಾಮೋಹ ಇಲ್ಲ. ನಿಜ, ಅದು ಪ್ರಭಾವ ಯಾರಂತ ಅಂದರೆ ತಾತಯ್ಯನವ್ರ ಪ್ರಭಾವನೇ ಇರಬೇಕು. ಅವರೆಲ್ಲ ಏನು ಅಡಿಗಳನ್ನ ಹಾಕಿ ಕೊಟ್ಟಿದ್ರು, ಏನು ತತ್ವವನ್ನು ಬೋಧನೆ ಮಾಡಿದ್ರು, ಎಲ್ಲರೂ ವಿಶ್ವಮಾನವರಾಗಿರಿ, ಎಲ್ಲ ಜನರ ಜೊತೆ ಬೆರ್ತಿರಬೇಕು, ಜಾತಿ ಮತವನ್ನು ಅತಿಯಾಗಿ ಹೆಚ್ಚಿಕೋಬಾರ್ದು, ಎಲ್ಲರ ಜೊತೆ ಬೆರ್ತು ಸಮಾಜದಲ್ಲಿ ಇರೋದೇ ನಿಜವಾದಂಥದ್ದು ಅನ್ನೋ ಒಂದು ಏನು ತತ್ವವನ್ನು ಹೇಳಿದರು. ಆ ತತ್ವಕ್ಕೆ ಅನುಗುಣವಾಗಿ ಬಲಿಜ ಸಮಾಜ ಎಲ್ಲರ ಜೊತೆ ಬೆರೀತಾ ಇದ್ದೀರಿ. ಜಾತಿ ಮತದ ಅತ್ಯಂತ ಬೇರೆ ಸಮಾಜದಲ್ಲಿರುವಂಥ ವ್ಯಾಮೋಹ ನಿಮ್ಮಲ್ಲಿಲ್ಲ. ಎಲ್ಲರ ಜೊತೆ ಬೆರ್ತು ಹೋಗುವಂಥ ಸಮಾಜ. ಅಷ್ಟೇ ಒಂದು ಬದ್ಧತೆ, ಒಂದು ವಿಶ್ವಾಸ, ಒಂದು ನಂಬಿಕೆಗೆ ಎಲ್ಲರ ಜೊತೆ ಬೆರೆಯುವಂಥ ಒಂದು ಸಮಾಜ. ನಾನು ಕೂಡ 6-7 ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಿಮ್ಮ ಸಮಾಜದ ಎಲ್ಲರೂ ಕೂಡ ಎಲ್ಲರ ಜೊತೆ ಬೆರೆತುಕೊಂಡು, ಯಾರು ವಿಶ್ವಾಸಕ್ಕೆ ಸಹಾಯವನ್ನು ಮಾಡಿರ್ತಾರೋ ಅವ್ರು ನೆನೆಸ್ಕೊಂಡು ಅವರಿಗೆ ನೀವು ಕೂಡ ಸಹಾಯ ಹಸ್ತವನ್ನು ತೋರಿ ಇರ್ತಕ್ಕಂಥ ಸಮಾಜ. ಅದಕ್ಕೋಸ್ಕರ ನಿಮ್ಮ ಸಮಾಜದಲ್ಲಿ ಕೂಡ ನಾನು ಯಾರ್ಯಾರು ಅರ್ಹರಿದ್ದಾರೋ ಅವ್ರಿಗೆಲ್ಲ ನಾನು ಎನ್ಕರೇಜ್ ಮಾಡ್ಕೊಂಡೇ ಬಂದಿದ್ದೀನಿ. ರಾಜಕಾರಣದಲ್ಲೂ ಅಷ್ಟೇ. ಸಮಾಜ ಗೌರಿಬಿದನೂರಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿದೆ, ಬುದ್ಧಿವಂತರಿದ್ದಾರೆ. ಅದನ್ನು ನಾವೇನಾದ್ರು ಅವಕಾಶಗಳನ್ನು ಕೊಟ್ಟರೆ ಖಂಡಿತವಾಗೂ ಕೂಡ ಸಮಾಜಕ್ಕೆ ಸರ್ವಿಸ್ ಮಾಡ್ತಾರೆ ಅನ್ನೋ ಒಂದು ಭಾವನೆಯಿಂದ ಎಲ್ಲಿ ಅವಕಾಶ ಸಿಗ್ತದೋ ಅಲ್ಲಿ ಮಾಡ್ಕೊಂಡ್ಬಂದಿದ್ದೀನಿ. ಬಲಿಜ ಯುವ ಗರ್ಜನೆಯ ಅಧ್ಯಕ್ಷ ಪ್ರದೀಪ್ ಮಾತನಾಡಿ, ಸಮುದಾಯವು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಹಿಂದುಳಿದಿದ್ದು ಶೈಕ್ಷಣಿಕ ಅಭಿವೃದ್ಧಿಯಿಂದ ಮಾತ್ರ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಎಂದು, ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮುದಾಯದ ವಿದ್ಯಾರ್ಥಿಗಳನ್ನು ಶಾಸಕರು ಸನ್ಮಾನಿಸಿ ಪುರಸ್ಕರಿಸಿದರು. ನಗರಸಭೆ ಸದಸ್ಯರಾದ ಎ ಮೋಹನ್, ರಾಜ್ಕುಮಾರ್, ಪದ್ಮಾವತಮ್ಮ, ಜೂಲಪ್ಪ, ಸಾವಿತ್ರಮ್ಮ, ಬಲಿಜ ಯುವ ಗರ್ಜನೆಯ ಉಪಾಧ್ಯಕ್ಷ ಛತ್ರಂ ಎಸ್ ವೆಂಕಟಾದ್ರಿ, ಪ್ರಧಾನ ಕಾರ್ಯದರ್ಶಿಗಳಾದ ಜಿಎಸ್ ರಮೇಶ್ ಬಾಬು, ಪಾರ್ವತಮ್ಮ ಮುಂತಾದವರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ರಾತ್ರಿಯಾದರೆ ಪುಂಡ ಪೋಖರಿಗಳ ಕಾಟ, ಅನುಚಿತ ವರ್ತನೆಯಿಂದ ಬೇಸತ್ತ ಪ್ರವಾಸಿಗರು, ಭದ್ರತೆ ಇಲ್ಲದ ಖಾಸಗಿ ಬಸ್ ನಿಲ್ದಾಣ. ಜಗತ್ತಿಗೆ ಸಂವಿಧಾನವನ್ನು ಕೊಟ್ಟು ಸಮ ಸಮಾಜ ನಿರ್ಮಾಣ, ಅವರ ಹಾದಿಯಲ್ಲೇ ನಾವು ನಡೆಯಬೇಕು. ರವಿ ಡಿ ಚನ್ನಣ್ಣನವರ್. 10 ವರ್ಷಗಳಿಂದ ಸಮುದಾಯಕ್ಕೆ ಕಮಿಟಿ ಇರಲಿಲ್ಲ, ಸಮುದಾಯಕ್ಕೆ ಜೀವ ತುಂಬಲು ಮುಂದಾದ ಮುಖಂಡರು, ವಾಲ್ಮೀಕಿ ಸಂಘದ ಬಲವರ್ಧನೆಗೆ ಸಕಲ ಸಿದ್ಧತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿ ನಿರ್ಮಾಣ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ರಿಂದ ಅನಾವರಣ, ನಟನ ಮಾತಿಗೆ ಫಿದಾ ಆದ ಅಭಿಮಾನಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.